ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ಮೂಳೆಗಳು ಸ್ಟ್ರೆಂತ್ ಆಗಬೇಕು, ಮಾಂಸಖಂಡಗಳು ಬಲವರ್ಧನೆ ಆಗಬೇಕು, ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ, ವೈಟಮಿನ್ ಮಾತ್ರೆಗಳನ್ನ, ಕ್ಯಾಲ್ಶಿಯಂ ಮಾತ್ರೆಗಳನ್ನ, ಐರನ್ ಕಬ್ಬಿಣಾಂಶದ ಮಾತ್ರೆಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡ್ತಾರೆ. ಇವುಗಳನ್ನ ಸೇವನೆ ಮಾಡಿದಾಗ ಎಲ್ಲ ರೀತಿ ಪೋಷಕಾಂಶಗಳು ನಮಗೆ ಸಿಗ್ತದೆ. ಆದರೆ ಕೆಲವೊಬ್ಬರಲ್ಲಿ ಈ ಒಂದು ಕ್ಯಾಲ್ಶಿಯಂ ಮಾತ್ರೆಗಳನ್ನ ಇರ್ಬೋದು ಅಥವಾ ಐರನ್ ಕಬ್ಬಿಣಾಂಶದ ಮಾತ್ರೆಗಳನ್ನ ಸೇವನೆ ಮಾಡಿದಾಗ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಎದೆ ಉರಿ, ಉದರ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಕೆಲವೊಂದು ಆಹಾರ ಪದಾರ್ಥಗಳಿಂದ ನಮ್ಮ ಮೂಳೆಗಳ ಆರೋಗ್ಯ, ಮಾಂಸಖಂಡಗಳ ಆರೋಗ್ಯ ಹಾಗೂ ನಮ್ಮ ದೇಹದ ಆರೋಗ್ಯ ಹಾಗೂ ಬಲವರ್ಧನೆ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳು ಹೆಸರುಕಾಳು, ಕಡಲೆಬೀಜ, ಬಾದಾಮಿ, ಗೋಡಂಬಿ, ಏಲಕ್ಕಿ, ತುಪ್ಪ ಹಾಗೂ ಬೆಲ್ಲ. ಇವೆಲ್ಲದರಲ್ಲೂ ನಮ್ಮ ಮೂಳೆಗಳಿಗೆ, ಮಾಂಸಖಂಡಗಳಿಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳಿದೆ. ನಮ್ಮ ಆರೋಗ್ಯವನ್ನು ಕಾಪಾಡೋದು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಈ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೆಸರು ಕಾಳಿನ ಉಂಡೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಹೆಸರು ಕಾಳಿನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಈ ಹೆಸರು ಕಾಳು ಲೋ ಕ್ಯಾಲೋರಿ ರಿಚ್ ಫೈಬರ್ ಇರ್ತಕ್ಕಂತಹ ಒಂದು ಆಹಾರ. ಅಂತಂದರೆ ಕ್ಯಾಲೋರಿ ಕಡಿಮೆ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಹಾಗಾಗಿ ಹೆಸರು ಕಾಳನ್ನ ಸೇವನೆ ಮಾಡಿದಾಗ ನಮಗೆ ದೀರ್ಘಕಾಲ ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಹಾಗಾಗಿ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡೋದಿಲ್ಲ. ಹಾಗೂ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಸಹಕಾರಿಯಾಗಿದೆ. ಇದರಲ್ಲಿ ಪ್ರೋಟೀನ್ ಅಧಿಕವಾಗಿದೆ, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ ಅಧಿಕವಾಗಿದೆ. ಹಾಗೂ ಇದು ಶುಗರ್ ಲೆವೆಲ್ನ ನಾರ್ಮಲ್ನಾಗಿ ಇಡ್ತದೆ ಹಾಗೂ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ತದೆ. ಹಾಗೂ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇದ್ದಂಥವ್ರು, ಡಯಾಬಿಟಿಸ್ ಇದ್ದಂಥವ್ರು ಇದನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಕಡಲೆಬೀಜದಲ್ಲಿ ಪ್ರೋಟೀನ್ ಅಧಿಕವಾಗಿದೆ, ವೈಟಮಿನ್ ಇ ಇದೆ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ LDL ಲೆವೆಲ್ನ ಕಡಿಮೆ ಮಾಡ್ತದೆ, ಒಳ್ಳೆಯ ಕೊಲೆಸ್ಟ್ರಾಲ್ HDL ಲೆವೆಲ್ನ ನಾರ್ಮಲ್ ಇಡ್ತದೆ. ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ ಇರೋದ್ರಿಂದ ಮೂಳೆಗಳ ಒಂದು ಆರೋಗ್ಯವನ್ನು, ಮಾಂಸಖಂಡಗಳ ಒಂದು ಆರೋಗ್ಯವನ್ನು ಕಾಪಾಡ್ತದೆ, ನಮಗೆ ಬಲವರ್ಧನೆಗೆ ಸಹಕಾರಿಯಾಗಿದೆ. ಹಾಗೂ ಬಾದಾಮಿಯಲ್ಲಿ ವೈಟಮಿನ್ ಇ ಇದೆ, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ ಇದೆ. ಕೆಟ್ಟ ಕೊಲೆಸ್ಟ್ರಾಲ್ ಯಾವುದು LDL ಲೆವೆಲ್ನ ಕಡಿಮೆ ಮಾಡ್ತದೆ, HDL ಲೆವೆಲ್ ಒಳ್ಳೆಯ ಕೊಲೆಸ್ಟ್ರಾಲ್ ನಾರ್ಮಲ್ನಲ್ಲಿ ಇಡ್ತದೆ ಹಾಗೂ ಆರೋಗ್ಯವನ್ನು ಕಾಪಾಡೋದು ತುಂಬಾ ಸಹಕಾರಿಯಾಗಿದೆ. ಗೋಡಂಬಿನಲ್ಲೂ ಅಷ್ಟೇ ವೈಟಮಿನ್ ಇ ಇದೆ, ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು ಈ ಎಲ್ಲ ಒಂದು ಪೋಷಕಾಂಶಗಳಿರೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ, ಮೂಳೆಗಳ ಒಂದು ಸ್ಟ್ರೆಂತ್ ಅಂದರೆ ಆರೋಗ್ಯವನ್ನು ಕಾಪಾಡ್ತದೆ, ಮಾಂಸಖಂಡಗಳ ಬಲವರ್ಧನೆಗೆ ಸಹಕಾರಿಯಾಗಿದೆ, ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, ಒಳ್ಳೆಯ ಕೊಲೆಸ್ಟ್ರಾಲ್ನ ಸಮತೋಲನದಲ್ಲಿಡ್ತದೆ. ಹಾಗೂ ತುಪ್ಪದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ, ವೈಟಮಿನ್ ಎ, ಡಿ, ಇ, ಕೆ ಈ ಎಲ್ಲ ಒಂದು ಪೋಷಕಾಂಶಗಳಿದೆ. ಹಾಗೂ ಬ್ಯೂಟರಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇದೆ. ಇದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, HDL ಒಳ್ಳೆಯ ಕೊಲೆಸ್ಟ್ರಾಲ್ನ ನಾರ್ಮಲ್ನಲ್ಲಿ ಇಡ್ತದೆ. ಇನ್ನು ಏಲಕ್ಕಿ ಸುಗಂಧ ಭರಿತವಾದ ಒಂದು ಆಹಾರ. ಇದರಲ್ಲಿ ಏಲಕ್ಕಿಯಲ್ಲಿ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಕಬ್ಬಿಣಾಂಶ ಇದೆ ಹಾಗೂ ಖನಿಜಾಂಶಗಳಿದೆ ಹಾಗೂ ಕ್ಯಾಲ್ಶಿಯಂ ಇವೆಲ್ಲ ಇರೋದರಿಂದ ನಮ್ಮ ಮೂಳೆಗಳ ಒಂದು ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಈ ಎಲ್ಲ ಪೋಷಕಾಂಶಗಳಿರೋದ್ರಿಂದ ಇವುಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಒಂದು ರೆಸಿಪಿ ಅಂತಂದರೆ ಹೆಸರು ಕಾಳಿನ ಉಂಡೆ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ 2 ಬೌಲಷ್ಟು ಹೆಸರು ಕಾಳನ್ನು ತಗೊಳ್ಳಿ. ಒಂದು ಬಾಣಲಿಗೆ ಹಾಕಿ ಸ್ಟವ್ ಮೇಲಿಟ್ಟು ಲೋ ಫ್ಲೇಮಲ್ಲಿ ಸಣ್ಣ ಉರಿನಲ್ಲಿ 10 ನಿಮಿಷ ಚೆನ್ನಾಗಿ ಹುರಿರಿ. ಹುರಿದ ನಂತರ ಅದನ್ನು ತೆಗೆದು ಒಂದು ಮಿಕ್ಸಿಗೆ ಹಾಕಿ ಸ್ವಲ್ಪ ಆರಿದ ನಂತರ ಮಿಕ್ಸಿಗೆ ಹಾಕಿ ಚೆನ್ನಾಗಿ ತರ್ತರಿ ಬರೋ ಹಂಗೆ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ನಂತರ ಅದೇ ಬಾಣಲಿಗೆ 1 ಕಪ್ಪು ಕಡಲೆಬೀಜ ಹಾಕಿ ಲೋ ಫ್ಲೇಮಲ್ಲಿ 10 ನಿಮಿಷ ಹುರಿರಿ. ಆ ಕಡಲೆಬೀಜ ಮೇಲಿರ್ತಕ್ಕಂಥ ಸಿಪ್ಪೆ ಹೋಗೋವರೆಗೂ ಹುರಿರಿ. ತದನಂತರ ಅದನ್ನು ತೆಗೆದು ಅದನ್ನು 2 ಪೀಸ್ ಮಾಡಿ ಇಟ್ಕೊಳ್ಳಿ. ಹಾಗೂ
ಅದೇ ಬಾಣಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಬಾದಾಮಿ ಹಾಗೂ ಗೋಡಂಬಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ಅದನ್ನು ತೆಗೆದಿಟ್ಕೊಂಡು ಬಾದಾಮಿಯನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಹಾಗೂ ನಂತರ ಬೆಲ್ಲ, ಆ ಬಾಣಲಿಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಅಥವಾ ಒಂದು ಅರ್ಧ ಅಚ್ಚು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ. ಪಾಕ ಎಳೆ ಎಳೆ ಪಾಕ ಬರೋ ತನಕ ಕುದಿಸಿ. ಆ ಪಾಕ ಬಂದ ನಂತರ ಅದಕ್ಕೆ ಏಲಕ್ಕಿ ಪುಡಿ ಹಾಗೂ ಪುಡಿ ಮಾಡಿರ್ತಕ್ಕಂತಹ ಬಾದಾಮಿ ಹಾಗೂ ಗೋಡಂಬಿ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ್ಮೇಲೆ ನೀವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀರ 2 ಬೌಲಷ್ಟು ಹೆಸರು ಕಾಳು ಅದನ್ನು ಹಾಕಿ ಹಾಗೂ ಕಡಲೆ ಬೀಜ ಇವನ್ನು ಹಾಕಿ ಚೆನ್ನಾಗಿ ಉಂಡೆ ಮಾಡಿ. ಅಂದರೆ ಕೈ ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ನೀರನ್ನ ಹದ್ಕೊಂಡು ಅದನ್ನು ಉಂಡೆ ಮಾಡಬೇಕು. ಆಗ ಉಂಡೆ ಮಾಡಿ ನೀವು ಇಟ್ಕೊಂಡ್ರೆ ಇದನ್ನು ನೀವು ಪ್ರತಿದಿನ ದಿನಕ್ಕೊಂದರಂತೆ ನೀವು ಇದನ್ನು ಸೇವನೆ ಮಾಡ್ತು ಅಂತಂದರೆ ಎಲ್ಲ ರೀತಿ ಪೋಷಕಾಂಶಗಳಿರೋದ್ರಿಂದ ಮೂಳೆಗಳ ಒಂದು ಆರೋಗ್ಯವನ್ನು ಕಾಪಾಡ್ತದೆ, ಮೂಳೆಗಳ ಸ್ಟ್ರೆಂತ್ ಆಗ್ತದೆ, ಮಾಂಸಖಂಡಗಳ ಬಲವರ್ಧನೆ ಆಗ್ತದೆ, ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.